ದಿನಾಂಕ 17 ಜುಲೈರಂದು ಬೃಹತ್ ಉಚಿತ ಆರೋಗ್ಯ ಮತ್ತು ಶಸ್ತ್ರಚಿಕಿತ್ಸೆ ಎಸ್ವಿ ಸಂಕನೂರ ಹೇಳಿಕೆ. ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಗದಗ್ನಲ್ಲಿ ದಿನಾಂಕ 17 ಜುಲೈರಂದು ಕೆಎಲ್ಇ ಜೆಟಿ ಕಾಲೇಜಿನ ಆವರಣದಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಜನರಿಗೆ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆ ನಡೆಸಲು ತೀರ್ಮಾನ ಮಾಡಲಾಗಿದೆ. ಮಧುಮೇಹ, ಬಿಪಿ, ಕಣ್ಣಿನ ಹೃದಯದ ಕ್ಯಾನ್ಸರ್ ಹೀಗೆ 18 ತರಹದ ರೋಗಗಳಿಗೆ ತಪಾಸಣೆ ಹಾಗೂ ಮೇಜರ್ ಇದ್ದರೆ ಅಂತವರಿಗೆ ಆಪರೇಷನ್ ವ್ಯವಸ್ಥೆ ಮಾಡಲಾಗುವುದು. ಅಂದು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ವರದಿ ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್, ಗದಗ, ಎನ್ಕೆಎಸ್ ಟಿವಿ4. ಉಚಿತ ಆರೋಗ್ಯ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆ ಕಾರ್ಯಾಧ್ಯಕ್ಷರು, ಸ್ಥಾನಿಕ ಆಡಳಿತ ಮಂಡಳಿಯ ಕಾರ್ಯಾಧ್ಯಕ್ಷರಾದ ಎಸ್ಪಿ ಸಂಶೋಧನಾ ಈ ಸಭೆಗೆ ನಾನು ತುಂಬಾ ಸ್ವಾಗತಿಸುತ್ತೇನೆ. ಎಲೆಕ್ಟ್ರಾನಿಕ್ ಮಾಧ್ಯಮದ ಎಲ್ಲ ಗೌರವಾನ್ವಿತ ಸದಸ್ಯರೇ, ವೇದಿಕೆ ಮೇಲೆ ಇರತಕ್ಕಂತ ಎಲ್ಲ ಅಂಗ ಸಂಸ್ಥೆಗಳ ಚೇರ್ಮನ್, ಗೌರವಾನ್ವಿತ ಸದಸ್ಯರೇ, ತಮಗೆಲ್ಲ ಗೊತ್ತಿದ್ದಾಗೆ ಕರ್ನಾಟಕ ರಾಜ್ಯದಲ್ಲಿ ಕೆಎಲ್ಇ ಸಂಸ್ಥೆ ಒಂದು ಪ್ರತಿಷ್ಠಿತವಾದ ಸಂಸ್ಥೆ. ಈ ಒಂದು ಸಂಸ್ಥೆ ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತು ತಾಂತ್ರಿಕ ವಿಜ್ಞಾನ ಕ್ಷೇತ್ರದಲ್ಲಿ, ಆರೋಗ್ಯ ಕ್ಷೇತ್ರದಲ್ಲಿ, ಜೊತೆಗೆ ಕೃಷಿ ಕ್ಷೇತ್ರದಲ್ಲಿ ಕೂಡ ತನ್ನದೇ ಆದಂತಹ ಅಪಾರವಾದಂತಹ ಕೊಡುಗೆಯನ್ನ ಇದು ನೀಡಿದೆ. ಇವತ್ತು ವಿಶೇಷವಾಗಿ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಇದೇ 17ನೇ ತಾರೀಕಿಗೆ ಗದಗಪೇಟೆಯಲ್ಲಿ ಕೆಎಲ್ಇ ಸಂಸ್ಥೆಯ ಜೆಟಿ ಕಾಲೇಜಿನ ಆವರಣದಲ್ಲಿ ಬೃಹತ್ ಪ್ರಮಾಣದಂತಹ ಉಚಿತ ಆರೋಗ್ಯ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆ ಒಂದು ಶಿಬಿರವನ್ನು ಏರ್ಪಡಿಸಿದೆ. ಈ ಒಂದು ಉಚಿತ ಆರೋಗ್ಯ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆ ಶಿಬಿರ ವಿಶೇಷವಾಗಿ ಕೆಎಲ್ಇಯ ಡಾಕ್ಟರ್ ಪ್ರಭಾಕರ್ ಕೋರೆ ಬೆಳಗಾವಿ ಇದರ ಆಸ್ಪತ್ರೆಯ ನೇತೃತ್ವದಲ್ಲಿ 4 ಕೆಎಲ್ಇ ಸಂಸ್ಥೆಯ ಅಂಗ ಸಂಸ್ಥೆಗಳು, ಬೆಳಗಾವಿಯಲ್ಲಿರ್ತಕ್ಕಂಥ ಜವಾಹರ್ಲಾಲ್ ಮೆಡಿಕಲ್ ಕಾಲೇಜ್ ಇರ್ಬೋದು, ಹುಬ್ಬಳ್ಳಿಯಲ್ಲಿರ್ತಕ್ಕಂಥ ಕಾಲೇಜ್ ಇರ್ಬೋದು, ಜೊತೆ ಕೆಎಲ್ಇ ಸಂಸ್ಥೆಯ ಸಂಪತ್ ಕುಮಾರ್ ಕ್ಯಾನ್ಸರ್ ಆಸ್ಪತ್ರೆ, ಜೊತೆಗೆ ಕೆಎಲ್ಇಯ ಎಲ್ಲ ಗದಗಲ್ಲಿರ್ತಕ್ಕಂಥ ಎಲ್ಲ ಅಂಗ ಸಂಸ್ಥೆಗಳ ಒಟ್ಟು 4 ಅಂಗ ಸಂಸ್ಥೆಗಳ ಒಂದು ಸಹಕಾರದೊಂದಿಗೆ ಈ ಒಂದು ಕಾರ್ಯಕ್ರಮ ಗದಗದೊಳಗೆ ನೆರವೇರ್ತದೆ. ಇದರ ಲಾಭ ಗದಗ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಗ್ರಾಮಗಳಿಗೆ, ಎಲ್ಲ ಜನರಿಗೆ ಒಂದು ತಲುಪಬೇಕು, ಇದ್ರ ಉಪಯೋಗ ಆಗಬೇಕನ್ನೋ ವಿಚಾರದೊಳಗ ಸಾಕಷ್ಟು ನಾವು ಪೂರ್ವಭಾವಿ ವ್ಯವಸ್ಥೆಗಳನ್ನ ಮಾಡಿಕೊಂಡಿವಿ. ಈ ಕಾರ್ಯಕ್ರಮ ಒಟ್ಟು ಯಶಸ್ವಿಯಾಗಿ ನಡೀಬೇಕು, ಇದರ ಲಾಭ ಎಲ್ಲರಿಗೆ ಮುಟ್ಟಬೇಕು. ನಮ್ಮ ಗದಗಪೇಟೆಯಲ್ಲಿರ್ತಕ್ಕಂಥ ಎಲ್ಲ ಕೆಎಲ್ಇ ಅಂಗ ಸಂಸ್ಥೆಗಳು, ಅದು ಜೆಟಿ ಕಾಲೇಜ್ ಇರ್ಬೋದು, ಕೆಎಲ್ಇಯ ಆರ್ಟ್ಸ್ ಮತ್ತು ಕಾಮರ್ಸ್ ಕಾಲೇಜ್ ಇರ್ಬೋದು, ಫಾರ್ಮಸಿ ಕಾಲೇಜ್ ಇರ್ಬೋದು, ಲಾ ಕಾಲೇಜ್ ಇರ್ಬೋದು, ಸಿಬಿಎಸ್ಇ ಸ್ಕೂಲ್ ಇರ್ಬೋದು, ಎಲ್ಲ ಪ್ರಾಧ್ಯಾಪಕರಿಂದ, ಶಿಕ್ಷಕರಿಂದ ಪ್ರತಿ ಹಳ್ಳಿಗಳಿಗೆ ಹೋಗಿ, ಪ್ರತಿ ಗ್ರಾಮ ಪಂಚಾಯತಿಗೆ ಹೋಗಿ, ಪ್ರತಿ ಶಾಲಾ ಕಾಲೇಜಿಗೆ ಹೋಗಿ ಇದರ ಮಾಹಿತಿಯನ್ನ ಈಗಾಗಲೇ ಒದಗಿಸಲಾಗಿದೆ. ಈಗಾಗಲೇ ಇದು ಆನ್ಲೈನ್ ರಿಜಿಸ್ಟ್ರೇಷನ್ ಅವಕಾಶ ಕೊಟ್ಟಿದ್ವಿ. ಈಗಾಗಲೇ ಆನ್ಲೈನ್ ರಿಜಿಸ್ಟರ್ ಒಳಗೆ 8,000 ಇವತ್ತು ನೋಂದಣಿಯಾಗಿ ತಪಾಸಣೆಗೆ ಅವ್ರು ಬರ್ಲಿಕ್ಕೆ ಸಿದ್ಧರಾಗ್ಯಾರ, ನೋಂದಣಿ ಮಾಡಿಕೊಂಡ, ರಿಜಿಸ್ಟ್ರೇಷನ್ ಆಗಿದೆ. ನಮ್ ಟಾರ್ಗೆಟ್ 10,000 ಮುಟ್ಟಬೇಕು ಅನ್ನೋದು ಟಾರ್ಗೆಟ್ ಅದ. ಇನ್ನು ಪ್ರಕ್ರಿಯೆ, ನೋಂದಣಿ ಪ್ರಕ್ರಿಯೆ ಇವತ್ತು ಪ್ರಾರಂಭ ಆಗಿದೆ. ಮತ್ತು ನಾವು ಬಹಳಷ್ಟು ವ್ಯವಸ್ಥೆ ಮಾಡ್ಕೊಂಡಿವಿ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಏನು ರೋಗದ ಒಂದು ತಪಾಸಣೆಗಾಗಿ ಬರ್ತಿದ್ದಾರೆ ಜನ, ಅವ್ರಿಗೆ ಸಾಕಷ್ಟು ವ್ಯವಸ್ಥೆಯಿಂದ ಜೆಟಿ ಕಾಲೇಜ್ ಆವರಣದ ದೊಡ್ಡ ಕ್ಯಾಂಪಸ್ ಅದ, ತಾವೆಲ್ಲ ನೋಡಿದೆ. ರೋಗಿಗಳು ಬಂದ ತಕ್ಷಣ 20 ಕೌಂಟರ್ ಮಾಡಿ, 20 ಕೌಂಟರ್ ಒಳಗ ಅವ್ರು ಬಂದ ತಕ್ಷಣ ಹೆಸರು ಆಲ್ರೆಡಿ ರಿಜಿಸ್ಟರ್ ಆಗಿರ್ತದೆ, ನಾವು ಓಪನ್ ಮಾಡ್ತೀವಿ. ಅವ್ರಿಗೆ ಯಾವ ರೋಗದ ತೊಂದರೆ ಅದ, ಹಾರ್ಟಿಂದ ಅದನ್ನು, ಕಿಡ್ನಿದ ಅದನ್ನು,
ಎಲ್ಲಿಂದದನೋ ಯಾರ್ಯಾರು ಅದನ್ನ ತಪಾಸಣೆ ಮಾಡಿ ನಮ್ಮ ವಾಲಂಟಿಯರ್ಸ್ ಇರ್ತಾರೆ. ವಾಲಂಟಿಯರ್ಸ್ ಖುದ್ದಾಗಿ ಕರ್ಕೊಂಡು ಹೋಗ್ತಾರೆ. ಅಂದ್ರ ತಪಾಸಣೆಗಾಗಿ ಸುಮಾರು 18ರಿಂದ 20 ತಪಾಸಣೆ ಕೊಠಡಿಗಳೇನು ಮಾಡಿ ಮೊದ್ಲ ಬಂದು 20 ಕೌಂಟ್ರಿಗೆ ಬರ್ತಾರ. ಕೌಂಟ್ರಿಗೆ ಬಂದಾಗ ಅಲ್ಲಿ ನಮ್ ಸಿಬ್ಬಂದಿ ಇರ್ತದ. ಅವ್ರು ಯಾವ ಕೌಂಟ್ರಿಗೆ ತಪಾಸಣೆ ಕಳಿಸ್ಬೇಕು? ಏನ್ ಕಿಡ್ನಿ ಪ್ರಾಬ್ಲಮ್ ಅದನೋ, ಹಾರ್ಟ್ ಅದನೋ, ಎಲ್ಬಿಂದ್ ಅದನೋ, ಅಥವಾ ಡಯಾಬಿಟಿಸ್ ಅದನೋ, ಒಟ್ಟು 20 ತಪಾಸಣೆ ಕೊಠಡಿಗಳನ್ನು ಮಾಡಿ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅಂದ್ರೆ ರೋಗಿಗಳಿಗೆ ಯಾವುದೇ ತೊಂದರೆ ಆಗಿರಬಾರ್ದು. ಈ ರೀತಿ ನಾವು ಈಗಾಗಲೇ ವ್ಯವಸ್ಥೆ ಮಾಡಿಕೊಂಡಿವಿ. ಸಾಧಾರಣ 50 ಸ್ಪೆಷಲಿಸ್ಟ್ ಬರ್ತಾರೆ, ತಜ್ಞ ವೈದ್ಯರು ಬರ್ತಾ ಇದ್ದಾರೆ, 50 ಜನ. ಮತ್ತೆ ಈ ಒಂದು ಉಚಿತ ಆರೋಗ್ಯ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸೆ ಶಿಬಿರದಲ್ಲಿ ವಿಶೇಷತೆ ಏನಿದೆ, ಇದು ಸ್ಪೆಷಾಲಿಟಿ ಏನಂದ್ರೆ, ಒಂದನೇದು ಸ್ಪಾಟ್ ಟೆಸ್ಟಿಂಗ್ ಇಟ್ಟಿಲ್ಲ. ಟೆಸ್ಟಿಂಗ್ ಇನ್ ದಿ ಸೆನ್ಸ್, ಈಗ ಬಂದ್ಬಿಡ್ಲೆ ಬ್ಲಡ್ ಇಂದ ಪ್ರಾಬ್ಲಮ್ ಇದಪ್ಪ ಅಂದ್ರ ಬ್ಲಡ್ ಟೆಸ್ಟ್ ಮಾಡ್ತಾರ, ECG ಮಾಡಾಗಿದ್ರ ECG ಮಾಡ್ತಾರ. 18 ರೋಗಗಳನ್ನ ಕಂಡುಹಿಡಿಯಲಿಕ್ಕೆ ಟೆಸ್ಟ್ ಮಾಡ್ಲಿಕ್ಕೆ 18 ಲ್ಯಾಬ್ ಅದು. ಅಲ್ಲಿ ಇಮಿಡಿಯೇಟ್ಲಿ ಕಳಿಸ್ತೀವಿ. ಬರೀ ನಾಡಿ ಮಿಡಿತ ಏನಪ್ಪ ಅಂದ್ರೆ ಸ್ಟೆಥೋಸ್ಕೋಪ್ ಇಷ್ಟ ಚೆಕ್ ಮಾಡಂಗ 18 ವಿವಿಧ ರೀತಿಯ ಟೆಸ್ಟಿಂಗ್ ಮಾಡ್ತಾರೆ. ಬ್ಲಡ್ ಟೆಸ್ಟ್ ಇರ್ಬೋದು, ಅದ್ರಾಗ ಶುಗರ್ ಟೆಸ್ಟ್ ಇರ್ಬೋದು, ಹಾರ್ಟಿನ ECG ಇರ್ಬೋದು, BP ಇರ್ಬೋದು. ಈ ರೀತಿಯ 18 ಟೆಸ್ಟ್ ಗಳನ್ನು ಮಾಡ್ತಕ್ಕಂಥ, ಇಲ್ಲೇ ಸ್ಪಾಟ್ ಟೆಸ್ಟ್ ಗಳನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಬಹುಶಃ ಇದು ಬೇರೆ ಕಡೆಗೆ ಇರಂಗಿಲ್ಲ. ಇದನ್ನ ಮಾಡಿದ್ರು ಸ್ಪಾಟ್ ಟೆಸ್ಟಿಂಗ್ ಅನ್ನು. ಇದ್ರ ಜೊತೆಗೆ ಅವ್ರದ್ದು ತಪಾಸಣೆ ಆದ್ಮ್ಯಾಗ ಉಚಿತವಾದಂತ ಔಷಧಗಳನ್ನು ಕೂಡ ಕೊಡ್ತೀವಿ. ಡಿಸ್ಟ್ರಿಬ್ಯೂಷನ್, ಔಷಧ ಡಿಸ್ಟ್ರಿಬ್ಯೂಷನ್ ಕೊಡೋದ. ಮತ್ತೆ ಏನಾದ್ರೂ ಕಾಂಪ್ಲಿಕೇಟೆಡ್ ಪ್ರಾಬ್ಲಮ್ ಇದ್ರೆ, ಆಪರೇಷನ್ ಆದ ಅವಶ್ಯಕತೆ ಬಿದ್ರೆ, ನಾವು ಅವ್ರನ್ನ ಬೆಳಗಾವಿ ಆಸ್ಪತ್ರೆ ಇರ್ಬೋದು, ಹುಬ್ಬಳ್ಳಿ ಆಸ್ಪತ್ರೆ ಇರ್ಬೋದು, ಅಥವಾ ವಿಶೇಷವಾಗಿ ಕ್ಯಾನ್ಸರ್, ಬೆಳಗಾವಿ ಕ್ಯಾನ್ಸರ್ ಹಾಸ್ಪಿಟಲ್ ಏನದ, ಅಲ್ಲಿ ಅವರು ವಿಶೇಷವಾದಂತ ಶಸ್ತ್ರಚಿಕಿತ್ಸೆ ಮಾಡ್ತಕ್ಕಂತ ವ್ಯವಸ್ಥೆಯನ್ನು ಕೂಡ ಇವತ್ತು ಈ ಒಂದು ಶಿಬಿರದೊಳಗೆ ಮಾಡಿ. ಇದು ಬಹಳ ಇಂಪಾರ್ಟೆಂಟ್.